ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಮತ್ತು ಅವಾಂತರವನ್ನು ನೋಡಿದ್ವಿ. ಇನ್ನು ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ವರುಣನ ಅಬ್ಬರ ಇದೇ ರೀತಿ ಇದೆ. ಅದರಲ್ಲೂ ಪ್ರಮುಖವಾಗಿ ಹಾಸನದಲ್ಲಿ ರಣಮಳೆಯ ಅಬ್ಬರ ಮುಂದುವರೆದಿದೆ. ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿದು ಓಮಿನಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂತಹ ಘಟನೆ ನಡೆದಿದೆ. ಇನ್ನು ಶಿರಾಡಿ ಘಾಟ್ ಬಳಿಯೂ ಕೂಡ ಧರೆ ಕುಸಿತವಾಗಿರುವಂತಹದ್ದು. ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದೆ. ಇದು ಈ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ನೋಡ್ತಾ ಇದ್ದ ಹಾಗೆ ಮನೆ ಕುಸಿತವಾಗಿದೆ. ಮತ್ತೆ ಹೆಬ್ಬಾಳಿ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹಾಗಾದ್ರೆ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೊತೆಗೆ ಅವಾಂತರ ಏನು, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡು ಭಾಗದಲ್ಲಿ ಮಳೆ ರಗಳೆ. ಹಾಸನದಲ್ಲೂ ಗುಡ್ಡ ಗಂಡಾಂತರ. ಚಲಿಸುತ್ತಿದ್ದ ಓಮಿನಿ ಮೇಲೆ ಗುಡ್ಡ ಕುಸಿತ. ಕಾರು ನಜ್ಜುಗುಜ್ಜು, ಪ್ರಯಾಣಿಕರು ಪಾರು. ಕರುನಾಡಲ್ಲಿ ಪುನರ್ವಸು ಮಳೆಯಬ್ಬರ 108 ಅವಾಂತರ ಸೃಷ್ಟಿಸಿದೆ. ಒಂದೆಡೆ ಜಲಾಸುರನ ಆರ್ಭಟ, ಮತ್ತೊಂದೆಡೆಗೆ ಗುಡ್ಡ ಕುಸಿತ. ಜನರ ಬದುಕಂತೂ ನರಕ ಸದೃಶ್ಯವಾಗಿದೆ. ಮನೆಯಿಂದ ಆಚೆ ಬರಲೂ ಆಗದೆ ಒದ್ದಾಡುವಂತಾಗಿದೆ. ವರುಣನ ರುದ್ರ ತಾಂಡವಕ್ಕೆ ಅಂಕೋಲಾ ಬಳಿಕ ಹಾಸನದಲ್ಲೂ ಗುಡ್ಡ ಕುಸಿಯುತ್ತಿದೆ. ಸಕಲೇಶ್ಪುರದ ಶಿರಾಡಿಯ ಎತ್ತಿನಹಳ್ಳ ಬಳಿ ಚಲಿಸುತ್ತಿದ್ದ ಒಮಿನಿ ಕಾರಿನ ಮೇಲೆ ಗುಡ್ಡ ಕುಸಿದು ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿದೆ. ಕಾರಿನಲ್ಲಿದ್ದವರು ಸಣ್ಣಪುಟ್ಟ ಗಾಯಗಳಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇದರ ನಡುವೆಯೇ ರಸ್ತೆಗೆ ಬಿದ್ದ ಮಣ್ಣಿನಲ್ಲಿ ಬಸ್ ಒಂದು ಸಿಲುಕಿ ಪರದಾಡಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದೆಡೆ ಅವಘಡಗಳು ಸಂಭವಿಸುತ್ತಲೇ ಇದೆ. ಅದರಲ್ಲೂ ಸಕಲೇಶ್ಪುರ ಭಾಗದಲ್ಲಿ ಹಾದು ಹೋಗ್ತಕ್ಕಂತಹ ರಾಷ್ಟ್ರೀಯ ಹಾದಿ 75ರಲ್ಲಿ ಭೂಕುಸಿತವಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇಂದು ಮುಂಜಾನೆ ಚಲಿಸಿದಂತಹ ಓಮಿನಿ ವ್ಯಾನ್ ಮೇಲೆ ಗುಡ್ಡ ಕುಸಿದು 4 ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರೆ. ಈಗ ನಾವು ಸ್ಥಳದಲ್ಲೇ ಇದ್ದೀವಿ. ಇದು ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಅನ್ನುವಂತಹ ಗ್ರಾಮ. ಇದು ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಶಿರಾಡಿಘಾಟ್ ಮಧ್ಯೆ ಈ ಗ್ರಾಮ ಬರ್ತದೆ. ಭಾರಿ ಮಳೆ ಸುರಿತಾ ಇರೋದ್ರಿಂದ ಗುಡ್ಡ ಕುಸಿತವಾಗಿತ್ತು. ಅಲ್ಲದೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇಂದು ಮುಂಜಾನೆ ಏನು ಮಂಗಳೂರಿನಿಂದ ಬರ್ತಾ ಇರ್ತಕ್ಕಂತಹ ಬಿಕ್ಕೋಡು ಮೂಲದ 4 ಓಮಿನಿ ಕಾರಿನಲ್ಲಿ ಬರಬೇಕಾದ್ರೆ ಆ ಕಾರಿನ ಮೇಲೆ ಗುಡ್ಡ ಕುಸಿತವಾಗಿದೆ. ಆ ಕಾರಿನಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮನೆ ಗೋಡೆ ಕುಸಿತ, ಗರ್ಭಿಣಿಯ ಕಾಲು ಮುರಿತ, 3 ಪ್ರಾಣಾಪಾಯದಿಂದ ಗ್ರೇಟ್ ಎಸ್ಕೇಪ್. ವರುಣನ ಕೇಕಿಗೆ ಸಕಲೇಶ್ಪುರದ ಮಾರನಹಳ್ಳಿ ದೊಡ್ಡ ತಪ್ಪಲು ಬಳಿ ಭಾರೀ ಪ್ರಮಾಣದಲ್ಲಿ ಧರೆ ಕುಸಿದಿದೆ. ಕೂದಲೆಳೆಯ ಅಂತರದಲ್ಲಿ ವಾಹನಗಳು ಬಚಾವಾಗಿವೆ. ಘಟನೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅತ್ತ ಸಕಲೇಶ್ಪುರದ ಕುಡುಗರಹಳ್ಳಿ ಬಡಾವಣೆಯಲ್ಲಿ ಭಾರೀ ಮಳೆಗೆ ಮನೆಗೋಡೆ ನೆಲಕಚ್ಚಿದ್ದು ಗರ್ಭಿಣಿಯ ಕಾಲು ಮುರಿದಿದೆ. 3 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಠಸಾಗರದ ಬಳಿ ಹಳ್ಳ ಉಕ್ಕಿ ಹರಿದ ಪರಿಣಾಮ ಮಠಸಾಗರ ಕೃಷ್ಣಾಪುರ ಸಂಪರ್ಕ ಕಟ್ ಆಗಿದೆ. ಅಪಾರ ಕಾಫಿ, ಅಡಿಕೆ ತೋಟಗಳು ಜಲಾವೃತವಾಗಿದೆ. ಮಲೆನಾಡಲ್ಲಿ ಮಳೆಯೋ ಮಳೆ. ಹೇಮಾವತಿ ಅಬ್ಬರ, ಜಮೀನುಗಳು ಸ್ವಾಹ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೇಮಾವತಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಸಕಲೇಶ್ಪುರ ಪಟ್ಟಣದ ಬೇಲೂರು ರಸ್ತೆಯಲ್ಲಿ 100 ಎಕರೆ ಭತ್ತದ ಗದ್ದೆಗಳು ಜಲಾವೃತವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗದಂತಹ ಸಕಲೇಶ್ಪುರದಲ್ಲಿ ನಿರಂತರವಾಗಿ ಮಳೆ ಆಗ್ತಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶ್ಪುರ ಪಟ್ಟಣದ ಹೊರವಲಯದಿರ್ತಕ್ಕಂತಹ ಜಾಗ. ಇಲ್ಲಿ ಕಳೆದ 5 ದಿನಗಳಿಂದ ಸುರಿತಾ ಇರತಕ್ಕಂತಹ ಮಳೆಗೆ ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗಷ್ಟೇ ಭತ್ತದ ಗದ್ದೆಗಳಿಗೆ ನಾಟಿಯನ್ನು ಮಾಡಲಾಗಿದೆ. ಇನ್ನು ಕೆಲವರು ನಾಟಿ ಮಾಡಲು ಸಸಿಯನ್ನು ಮಡಿವನ್ನು ಉಯ್ದಿದ್ದಾರೆ. ಆದರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಸಂಪೂರ್ಣವಾಗಿ ಗದ್ದೆಗಳು ಜಲಾವೃತವಾಗಿದೆ. ಯಾಕೆಂದರೆ ಈ ಗದ್ದೆಗಳ ಪಕ್ಕದಲ್ಲೇ ಹೇಮಾವತಿ ನದಿ ಹರಿತದೆ. ಹೇಮಾವತಿ ನದಿಗೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಹರಿವು ಬರ್ತಿದೆ. ಸುಮಾರು 30,000 ಕ್ಯೂಸೆಕ್ ಒಳ ಹರಿವಿದ್ದು ಈಗ ಹೇಮಾವತಿ ಜಲಾಶಯ ಸಹ ಭರ್ತಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 2-3 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರೆದರೆ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಚಿಕ್ಕಮಗಳೂರಲ್ಲಿ ವರುಣನ ಅವಾಂತರ. ನೋಡುತ್ತಿದ್ದಂತೆ ಕುಸಿದು ಬಿದ್ದ ಮನೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಣ್ಣು ಹಾಯಿಸಿದಷ್ಟು ನೀರು ನೀರು ನೀರು. ವರುಣನ ಅವಾಂತರವೂ ಕೂಡ ಜೋರಾಗಿದೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಸಮೀಪದ ಶಾಂತಿ ಗ್ರಾಮದಲ್ಲಿ ನೋಡ್ತಾ ಇದ್ದಂತೆ ಮನೆಯೊಂದು ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇರದ ಕಾರಣ ಭಾರೀ ಅನಾಹುತವೊಂದು ತಪ್ಪೋಗಿದೆ. ಮನೆ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದು ಒಂದು ಕಥೆಯಾದರೆ, ಬಣಕಲ್ ಸಮೀಪದ ಶಾಂತಿನಗರದಲ್ಲಿ ಭಾರೀ ಮಳೆಯಿಂದ ಮನೆಯ ಒಂದು ಭಾಗ ಕುಸಿದು ಮತ್ತೊಂದು ಭಾಗ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಕುಸಿದು ಬೀಳುವ ಸಂಭವ ಇದೆ. ಮಳೆ ಭೂಮಂಡಲದ ಸಕಲ ಜೀವರಾಶಿಗಳು ಕೂಡ ಖುಷಿ ತರುವಂಥದ್ದು. ಆದರೆ 100 ಜನರ ಬದುಕನ್ನು ರಾತ್ರೋರಾತ್ರಿ ಮೂರ ಬಟ್ಟೆ ಮಾಡುತ್ತೆ. ಯಾಕಂತಂದರೆ
ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಮಾತಿನಂತೆ ಒಂದು ಜೀವಮಾನವಿಡೀ ಒಂದು ಮನೆ ಕಟ್ಟಕ್ಕೆ ಕಷ್ಟಪಟ್ಟಿರ್ತಾರೆ. ಆದರೆ ಮಳೆರಾಯ ಒಂದೇ ರಾತ್ರಿಗೆ ಆ ಮನೆಯನ್ನೇ ಸಂಪೂರ್ಣವಾಗಿ ಬೀಳಿಸಿದರೆ ಅವರ ಬದುಕು ಹೇಗಾಗಬೇಡ ಅನ್ನೋ ಪ್ರಶ್ನೆ ಕೂಡ ಮೂಡುವಂಥದ್ದು. ಯಾಕೆಂತಂದರೆ ಮಲೆನಾಡು ಭಾಗದಲ್ಲಿ ಸುರಿತಿರುವಂಥ ಮಳೆಯಿಂದಾಗಿ 10 ವರ್ಷಗಳಿಂದ ಇದ್ದಂಥ ಮನೆ ಒಂದೇ ರಾತ್ರಿಗೆ ಇಲ್ದಂತಾಗಿರೋದ್ರಿಂದ ಆ ಬಡ ಕುಟುಂಬ ಕೂಡ ಇವತ್ತು ಆತಂಕಕ್ಕೀಡಾಗಿರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಆ ಮನೆಯ ಮುಂಭಾಗದಲ್ಲಿ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಗುಡ್ಡಟ್ಟಿ ಎಂಬ ಗ್ರಾಮದಲ್ಲಿ ಇರುವಂಥ ಒಂದು ನವೀನ್ ಎಂಬುವರ ಮನೆ. ಅಂತಂದರೆ ನವೀನ್ ಅವರ ತಂದೆ ಕೂಡ ಅವರು ಅಂದರೆ ಸಾವನ್ನಪ್ಪಿರುವಂಥದ್ದು. ಅವ್ರ ತಾಯಿ ಲಿಲ್ಲಿ ಡಿಸೋಜಾ ಅವ್ರ ಜೊತೆ ನವೀನ್ ಅವರು ಆಟೋ ಓಡಿಸ್ಕೊಂಡು ಮತ್ತು ಅವ್ರ ತಾಯಿನೂ ಕೂಡ ಕೂಲಿ ಕೆಲಸ ಮಾಡಿಕೊಂಡು ಕಳೆದ ಒಂದು 10 ರಿಂದ 15 ವರ್ಷಗಳ ಹಿಂದೆ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಂಥದ್ದು. ಆದರೆ ಕಳೆದ 2-3 ದಿನಗಳಿಂದ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಮನೆಯ ಹಿಂಭಾಗ ಅಂತಂದರೆ ಏನು ಅಡಿಗೆ ಮನೆ ಏನಿತ್ತು ಆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಮತ್ತೆ ಹೆಬ್ಬಾಳೆ ಸೇತುವೆ ಮುಳುಗಡೆ, 10 ಹಳ್ಳಿಯ ಸಂಪರ್ಕ ಕಡಿತ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಬೀಳ್ತಾ ಇರೋದ್ರಿಂದ ಕಳಸಾ ಹೊರನಾಡು ಸಂಪರ್ಕದ ಹೆಬ್ಬಾಳೆ ಸೇತುವೆ ಮತ್ತೆ ಜಲಾವೃತವಾಗಿದೆ. ಇದರಿಂದ ಕಳಸಾ ಹೊರನಾಡು ಸೇರಿ 10 ಹಳ್ಳಿಯ ಸಂಪರ್ಕ ಸ್ಥಗಿತಗೊಂಡಿದೆ. ಮಳೆ ಆರ್ಭಟ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕಬಿನಿಯಿಂದ ಅಪಾರ ನೀರು ರಿಲೀಸ್, ನಂಜನಗೂಡಿನಲ್ಲಿ ಪ್ರವಾಹ ಭೀತಿ, ಹಲವು ದೇಗುಲಗಳಿಗೆ ಜಲ ದಿಗ್ಬಂಧನ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಭಾರೀ ವರ್ಷಧಾರಿ ಆಗ್ತಾ ಇದೆ. ಕಬಿನಿ ಜಲಾಶಯ ಅಬ್ಬರಿಸ್ತಾ ಇದೆ. ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ಹೊರಕ್ಕೆ ಬಿಡಲಾಗಿದ್ದು ನಂಜನಗೂಡಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಹಲವು ದೇವಸ್ಥಾನಗಳು ನೀರಿನಿಂದ ಆವೃತವಾಗಿದೆ. ಕಬಿನಿ ಜಲಾಶಯ ತುಂಬಿರುವಂತಹ ಪರಿಣಾಮವಾಗಿ ಕಪಿಲಾ ಜಲಾನಯನ ಪ್ರದೇಶದಲ್ಲಿ ಈಗಾಗ ಪ್ರವಾಹ ಭೀತಿ ಎದುರಾಗಿದೆ. ನೀವೀಗ ನೋಡ್ತಾ ಇರುವಂತಹದ್ದು ಇದು ನಂಜನಗೂಡಿನ ಹೊರಭಾಗದಲ್ಲಿರುವಂತಹ ಪರಶುರಾಮ ದೇವಸ್ಥಾನ. ಪರಶುರಾಮ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ದಿಗ್ಬಂಧನವಾಗಿದೆ. ಯಾವಾಗ ಕಬಿನಿ ಜಲಾಶಯ ಭರ್ತಿ ಆಗುತ್ತೋ ಆ ಸಂದರ್ಭದಲ್ಲಿ ಜಲಾಶಯದ ಭದ್ರತೆಯ ದೃಷ್ಟಿಯಿಂದ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತೆ. ಈಗ ಇವತ್ತು ಒಟ್ಟು 46,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ನಿನ್ನೆ ಸಂಜೆ 50,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗಿತ್ತು. ಇದರ ಪರಿಣಾಮ ಕಪಿಲಾ ನದಿಯ ಜಲಾನಯನ ಪ್ರದೇಶ ಏನಿದೆ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪ್ರವಾಹ ಭೀತಿ ಸೃಷ್ಟಿಯಾಗಿರುವಂಥದ್ದು. 113.40 ಅಡಿಗೆ ಕೆಆರ್ಎಸ್ ನೀರಿನ ಮಟ್ಟ. ಕೆಆರ್ಎಸ್ ಭರ್ತಿಗೆ 11 ಅಡಿಯಷ್ಟೇ ಬಾಕಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ 36,772 ಕ್ಯೂಸೆಕ್ನಷ್ಟು ಒಳಹರಿವು ಬರ್ತಾ ಇದೆ. ಇದರಿಂದ 113.40 ಅಡಿಗೆ ಕೆಆರ್ಎಸ್ ನೀರಿನ ಮಟ್ಟ ತಲುಪಿದೆ. ಭರ್ತಿಯ ಅಂಚಿಗೆ ಕೆಆರ್ಎಸ್ ಅಣೆಕಟ್ಟು ತಲುಪುತ್ತಿದ್ದು ಡ್ಯಾಂ ಭರ್ತಿಗೆ 11 ಅಡಿಯಷ್ಟೇ ಬಾಕಿ ಇದೆ. ಇನ್ನು ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಭಾಗದ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಹಾಲ್ನೊರೆಯಂತೆ ಭರಚುಕ್ಕಿ ಜಲಪಾತ ತುಂಬಿ ಹರಿತಾ ಇದೆ. ಪ್ರಕೃತಿ ಸೌಂದರ್ಯ ಆಸ್ವಾದಿಸಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ದಾವಣಗೆರೆಯಲ್ಲಿ ತುಂಗಭದ್ರೆಯ ಆರ್ಭಟ, ಹೊನ್ನಾಳಿಯ ಕೃಷಿ ಪ್ರದೇಶಗಳು ಜಲಾವೃತ. ಮಲೆನಾಡು ಭಾಗದಲ್ಲಿ ಮಳೆಯೋ ಮಳೆ. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಭೋರ್ಗರೆಯುತ್ತಿದೆ. ದಾವಣಗೆರೆಯ ಹೊನ್ನಾಳಿ, ಹರಿಹರ, ಹರಪನಹಳ್ಳಿ ಸೇರಿದಂತೆ ಹಲವೆಡೆ ಸಾವಿರಾರು ಎಕರೆ ಜಮೀನುಗಳು ನೀರಿನಿಂದ ಆವೃತಗೊಂಡಿದೆ. ಮತ್ತೊಂದೆಡೆಗೆ ಜಲಾವೃತವಾದ ಜಮೀನಿನಲ್ಲೇ ಕೆಲ ರೈತರು ಮೀನು ಹಿಡಿಯುತ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯ ನೀರಿನ ಮಟ್ಟವು ಕೂಡ ಹೆಚ್ಚಾಗ್ತಿರುವಂಥದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳು ಕೂಡ ಜಲಾವೃತ ಆಗಿರುವಂಥದ್ದು ನಾವು ದೃಶ್ಯಗಳು ನೋಡಬೇಕಿದೆ. ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ನದಿ ಹೋಗ್ತಿರುವಂತಹ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇದರಿಂದಾಗಿ ರೈತರಿಗೂ ಸಾಕಷ್ಟು ನಷ್ಟ ಆಗ್ತಾ ಇರುವಂಥದ್ದು. ಈಗ ಯಾವುದೇ ರೀತಿಯಂತಹ ಬೆಳೆಯನ್ನು ಬೆಳೆದಿಲ್ಲ, ಆದರೆ ಬೆಳೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರು ಪ್ರತಿ ಬಾರಿ ಕೂಡ ಬರುತ್ತೆ. ಇದರಿಂದಾಗಿ ರೈತರು ಕೂಡ ನಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಭತ್ತ ಆಗಿರ್ಬೋದು ಮತ್ತು ಮೆಕ್ಕೆಜೋಳ ಸಾಕಷ್ಟು ಒಂದು ಪ್ರಮುಖ ಬೆಳೆ. ಆದರೆ ಪ್ರಮುಖ ಬೆಳೆದಂತಹ ಬೆಳೆಗಳಲ್ಲಿ ಈ ರೀತಿಯಾಗಿ ನೀರು ನಿಂತರೆ ಸಾಕಷ್ಟು ನಷ್ಟ ಕೂಡ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಜಮೀನಲ್ಲಿ ಯಾವುದೇ ರೀತಿಯಂತಹ ಬೆಳೆ ಬೆಳೆದಿಲ್ಲ, ಜಮೀನಲ್ಲೇ ಮೀನು ಹಿಡಿಯುವಂತಹ ಕೆಲಸವನ್ನು ಕೂಡ ರೈತರು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಹೆಂಗೆ ನೀರು ಬಂದಿದೆ, ನೀರಿನ ಜೊತೆಗೆ ಮೀನುಗಳು ಕೂಡ ಬಂದಿರ್ತವೆ, ಇದನ್ನಾದರೂ ನಾವು ಕಾಯಕ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮೀನು ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಉಕ್ಕಿ ಹರಿಯುತ್ತಿರುವ ಕೃಷ್ಣೆ, ಜಿಲ್ಲಾಡಳಿತದಿಂದ ಹೈ ಅಲರ್ಟ್. ಕೃಷ್ಣಾ ನದಿಯ ಒಡಲು ಮೈದುಂಬಿ ಹರಿಯುತ್ತಿದೆ. ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ನದಿಗೆ 68,920 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೃಷ್ಣಾ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ತಾಕೀತು ಮಾಡಿದೆ. ಇನ್ನು ನಿರಂತರ ಮಳೆಗೆ ಬೆಳಗಾವಿ ಅಂಬೋಲಿ ಮಾರ್ಗ ಮಧ್ಯೆ ಹೆದ್ದಾರಿಗೆ ಬೃಹತ್ ಬಂಡೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಂಡೆ ತೆರವು ಕಾರ್ಯ ಹಿನ್ನೆಲೆಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು.
ಒಟ್ಟಿನಲ್ಲಿ ರಾಜ್ಯಾದ್ಯಂತ ರಣಭೀಕರ ಮಳೆ ಸುರಿಯುತ್ತಿದ್ದು ಇನ್ನೆಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.